ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಮಾಡಿದ ಘನ ಕಾರ್ಯಕ್ಕೆ ಸಮರ್ಥನೆ ಎಷ್ಟು ಸರಿ, ತೀವ್ರ ಆಕ್ರೋಶ ಹೊರಹಾಕಿದ ಪೊನ್ನಂಪೇಟೆ ತಾಲೂಕು ಬಿಜೆಪಿ ಯುವ ಮೋರ್ಚಾ. ಬಿರುನಾಣಿಯಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮದ ಬಂಟಿಂಗ್ಸ್ ಹರಿದು ಹಾಕಿ ಸಮರ್ಥನೆ ಮಾಡಿಕೊಳ್ಳುತ್ತಿರುವ ಬಿರುನಾಣಿ ಕಾಂಗ್ರೆಸ್ ವಲಯ ಅಧ್ಯಕ್ಷರಿಗೆ ಹಿಂದುತ್ವದ ಹೆಸರು ಹೇಳುವ ನೈತಿಕತೆ ಇಲ್ಲ. ಬಿಜೆಪಿ ಪಕ್ಷದ ಕಾರ್ಯಕರ್ತರಾದ ಕುಪ್ಪಣಮಾಡ ಬೋಪಣ್ಣನವರ ಸೋದರ ರಾಬಿನ್ ಅವರನ್ನು ದಾಳವಾಗಿ ಬಳಸಿಕೊಂಡು ಇಂತಹ ಕೃತ್ಯವೆಸಗಿ ಈಗ ಅದನ್ನು ಯುವ ಮೋರ್ಚಾದವರು ಮಾಡಿರುವುದಾಗಿ ಕತೆ ಕಟ್ಟುತ್ತಿರುವುದು ನಿಮಗೆ ಶೋಭೆ ತರುವಂಥದ್ದಲ್ಲ ಎಂದು ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ನಾಮೇರ ಮೊಣ್ಣಪ್ಪ ತಮ್ಮ ಅಸಮಾಧಾನ ಹೊರಹಾಕಿದರು. ಗೋಣಿಕೊಪ್ಪದಲ್ಲಿ ಆಯೋಜನೆ ಮಾಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಇವರು ಘಟನೆಯನ್ನು ತೀವ್ರವಾಗಿ ಖಂಡಿಸಿದರು. ಕಾಂಗ್ರೆಸ್ನವರ ಹಿಂದುತ್ವ ದೇಶದ ಎಲ್ಲರಿಗೂ ತಿಳಿದಿದೆ. ಇವರ ಪ್ರಕಾರ ನೈಜ ಹಿಂದುತ್ವ ಮಧ್ಯರಾತ್ರಿಯಲ್ಲಿ ಕೇಸರಿ ಬಂಟಿಂಗ್ಸ್ ಕಿತ್ತು ತೆಗೆದುಕೊಂಡು ಹೋಗೋದು. ಅಷ್ಟಕ್ಕೂ ರಾಬಿನ್ ರವರು ಬಿಜೆಪಿ ಯುವ ಮೋರ್ಚಾದ ಪದಾಧಿಕಾರಿಯೂ ಅಲ್ಲ, ಸದಸ್ಯರೂ ಅಲ್ಲ. ರಾಬಿನ್ ಎಂಬುವರು ಬಿಜೆಪಿಯಲ್ಲಿ ಇದ್ದಿದ್ದು 3 ವರ್ಷದ ಹಿಂದೆ. ಅವರೇ ಹೇಳಿದ್ದಾರೆ ನಾನು ಪೊನ್ನಣ್ಣನವರಿಗೆ ಹೋಟ ಹಾಕಿದ್ದು ಎಂದು. ಹಾಗಿದ್ದರೆ ಅವರು ಹೇಗೆ ಬಿಜೆಪಿ ಕಾರ್ಯಕರ್ತರಾಗುತ್ತಾರೆ? ಹಾಗೆ ಬಹಳಷ್ಟು ಜನ ಈ ಮೊದಲು ಬಿಜೆಪಿಯಲ್ಲಿದ್ದು ಜಾತಿ ಅಥವಾ ಅವರ ಲಾಭಕ್ಕೆ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಅವರು ಪಕ್ಷ ತೊರೆದು ಏನೇ ಮಾಡಿದರೂ ಅವರೆಲ್ಲ ಬಿಜೆಪಿ ಕಾರ್ಯಕರ್ತರಾಗುತ್ತಾರಾ? ಇದೇ ಪ್ರೀತಮ್ ತಾಯಿ ಕೂಡ ಈ ಮೊದಲು ಬಿಜೆಪಿಯಿಂದ ಪಂಚಾಯತ್ ಸದಸ್ಯರಾಗಿದ್ದರಲ್ಲ. ಅವರು ಈಗಲೂ ಬಿಜೆಪಿಯವರು ಎಂದು ಹೇಳಲಾಗುವುದಿಲ್ಲ. ಬಿಜೆಪಿಯವರು ಹಿಂದುತ್ವವನ್ನು ಗುತ್ತಿಗೆ ಪಡೆದಿಲ್ಲವೆಂದು ನೀವು ಹೇಳಿದ್ದೀರಿ. ನಿಮ್ಮನ್ನು ಹಿಂದುತ್ವದ ಕೆಲಸ ಮಾಡದಿರಲು ತಡೆದವರು ಯಾರು? ಬಿಜೆಪಿಯವರು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡವರು. ನಿಮ್ಮಿಂದ ನಮಗೆ ಹಿಂದುತ್ವದ ಉಪದೇಶ ಅನಿವಾರ್ಯವಿಲ್ಲ. ನಿಮಗೆ ಹಿಂದುತ್ವದ ಬಗ್ಗೆ ಕಾಳಜಿ ಇದ್ದಿದ್ದರೆ ರಾತ್ರಿ ಇಂತಹ ಕೃತ್ಯ ಮಾಡುತ್ತಿರಲಿಲ್ಲ. ನೀವು ಎಷ್ಟೇ ಸಮರ್ಥನೆ ಮಾಡಿಕೊಂಡರೂ ಸಾರ್ವಜನಿಕರನ್ನು ಮೂರ್ಖರನ್ನಾಗಿಸಲು ಸಾಧ್ಯವಿಲ್ಲ. ಮುಂದಿನ ಚುನಾವಣೆಯಲ್ಲಿ ಬಿರುನಾಣಿಯ ಸಜ್ಜನ ನಾಗರಿಕ ಬಂಧುಗಳು ನಿಮ್ಮ ಈ ರೀತಿಯ ಡಬಲ್ ಗೇಮ್ಗೆ ತಕ್ಕ ಉತ್ತರ ನೀಡುತ್ತಾರೆ. ಬಿರುನಾಣಿಯಲ್ಲಿ ನಡೆದ ಹಿಂದೂ ಸಂಗಮ ಕಾರ್ಯಕ್ರಮ ನಿಮ್ಮಂಥ ಹಿಂದೂಗಳಿಗೆ ಸ್ಪಷ್ಟ ಸಂದೇಶವನ್ನು ನೀಡಿದೆ. ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡದಿರಿ. ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಿಕೊಳ್ಳಿ. ಘಟನೆಯನ್ನು ಖಂಡಿಸಿರುವ ಶಾಸಕರು ಅವರಿಗೆ ಜಾಮೀನು ಕೊಡಿಸುವಲ್ಲಿ ಪ್ರಭಾವ ಬೀರಿದ್ದಾರೆ ಎಂದು ಆರೋಪಿಸಿದ ಇವರು ಕೃತ್ಯಕ್ಕೆ ಬಳಸಿದ ವಾಹನವನ್ನು ಸೀಸ್ ಮಾಡಿಸಲಿ ಹಾಗೂ ಪಾರದರ್ಶಕ ತನಿಖೆ ನಡೆಸುವಂತೆ ವಿರಾಜಪೇಟೆ ಬಿಜೆಪಿ ಯುವ ಮೋರ್ಚಾ ಆಗ್ರಹಿಸುತ್ತದೆ ಎಂದರು. ಇತ್ತೀಚೆಗೆ ಬಿರುನಾಣಿಯಲ್ಲಿ ನಡೆದಂತಹ ಘಟನೆಯ ವಿರುದ್ಧವಾಗಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಅದರಂತೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯುವ ಮೋರ್ಚಾ ವಿರಾಜಪೇಟೆ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ನಾಮೇರ ಮೊಣ್ಣಪ್ಪನವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಯುವ ಮೋರ್ಚಾದ ಮಂಡಲ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಡೆಮಾಡ ಶರತ್ರವರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾಚಿಮಠ ಪ್ರಸಾದ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ನಮ್ಮ ಯುವ ಮೋರ್ಚಾದ ವಿರಾಜಪೇಟೆ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ನಾಮೇರ ಮೊಣ್ಣಪ್ಪನವರು ಮಾತನಾಡಬೇಕು ಕೇಳಿಕೊಳ್ತೇನೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಒಂದು 2-3 ದಿವಸದ ಹಿಂದೆ ಬಿರುನಾಣಿಯಲ್ಲಿ ಹಿಂದೂ ಸಂಗಮ ನಡೆಸುವ ನಿಟ್ಟಿನಲ್ಲಿ ಬಂಟಿಂಗ್ಸ್ಗಳನ್ನು ಕಟ್ಟಲಾಗಿತ್ತು. ಇದನ್ನು ಕೆಲವು ಕಿಡಿಗೇಡಿಗಳು ರಾತ್ರಿ ಹೊತ್ತಿನಲ್ಲಿ 12 ಗಂಟೆ ಸಮಯದಲ್ಲಿ ಆ ಬಂಟಿಂಗ್ಸ್ಗಳನ್ನು ಕಿತ್ತು ಸ್ವಲ್ಪ ದೂರ ತಗೊಂಡೋಗಿ ಎಸೆದಿರುತ್ತಾರೆ. ಬೆಳಿಗ್ಗೆ ಆಗುವಾಗ ಈ ಕಾರ್ಯವನ್ನು ಯಾರು ಮಾಡಿದ್ದಾರೆ ಎಂದು ನೋಡುವಾಗ CCTVಯಲ್ಲಿ ಗೊತ್ತಾಯಿತು ಇದು ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಮಾಡಿದ್ದಾರೆಂದು. ಮತ್ತು ಈ CCTV ಫುಟೇಜ್ ಬಂದ ನಂತರ ಅವರೇ ತಾವು ಅದನ್ನು ಮಾಡಿದ್ದಾರೆ ಎಂದು ಒಪ್ಪಿಕೊಂಡಿರ್ತಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಏಕೆಂದರೆ ಯಾವಾಗ CCTVಯಲ್ಲಿ ಅವರಿಗೆ ಫುಟೇಜ್ ಸಿಕ್ಕಿದ್ದು ಅಂತ ಗೊತ್ತಾಯಿತು ಆವಾಗ ಅವರು ಮಾಡಿರುವ ತಪ್ಪನ್ನು ಮರೆಮಾಚಲು ನಾವು ಈ ಕೆಲಸವನ್ನು ಮಾಡಿಲ್ಲ, ಇದನ್ನು ಬಿಜೆಪಿಯ ಯುವ ಮೋರ್ಚಾ ಸದಸ್ಯರು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಜೊತೆಯಲ್ಲಿ ಹೋಗಿರುವವರು ಅಲ್ಲಿನ ವಲಯ ಅಧ್ಯಕ್ಷರು ಮತ್ತು ಅವರ ಸಂಗಡಿಗರು. ಯಾವಾಗ CCTVಯಲ್ಲಿ ಅವರಿಗೆ ಈ ಪ್ರೂಫ್ ಸಿಕ್ತು ಅಂತ ಗೊತ್ತಾಗುತ್ತೆ ಅವರು ಈ ಮಾಡಿರೋ ತಪ್ಪನ್ನು ತಿರುಚಿದ್ದಕ್ಕಾಗಿ ನಾವು ಮಾಡಿಲ್ಲ, ಇದನ್ನು ಬಿಜೆಪಿ ಯುವ ಮೋರ್ಚಾದವರು ಮಾಡಿದ್ದು ಅಂತ ತಿರುಗಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಇದ್ದಂಥ ಕಾರ್ಯಕರ್ತರು ಅದು ಯಾವ ಸಮಯದಲ್ಲಿ ಯುವ ಮೋರ್ಚಾದಲ್ಲಿ ಇದ್ದರೋ ಅಲ್ಲ, ಸದ್ಯಕ್ಕಂತೂ ನಮ್ಮ ಯುವ ಮೋರ್ಚಾ ಸಮಿತಿಯಲ್ಲಿ ಅವರು ಇಲ್ಲ. ಇನ್ನು ನಮಗೆ ತಿಳಿದಿರುವ ಹಾಗೆ ಅವರು ಯಾವುದೇ ಒಂದು ಕಾರ್ಯಕ್ರಮದಲ್ಲಾಗಲಿ ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮದಲ್ಲಾಗಲಿ ಅವರು ತೊಡಗಿಸಿಕೊಂಡಿಲ್ಲ. ಇವರು ಮಾಡಿರೋ ತಪ್ಪನ್ನು ಮರೆಮಾಚಲು ಈ ಥರ ಸುಳ್ಳು ಆಪಾದನೆಯನ್ನು ಸ್ಥಳೀಯ ಯುವ ಮೋರ್ಚಾ ಸಮಿತಿ ಮೇಲೆ ಮಾಡ್ತಾ ಇರೋದನ್ನು ನಾವು ಖಂಡಿಸ್ತೇವೆ. ಇವರಿಗೆ ಈ ಥರ ಹಿಂದುತ್ವದ ಬಗ್ಗೆ ಕಾಳಜಿ ಇದ್ದಿದ್ರೆ ಇವರೇ ಯಾವುದಾದ್ರೂ ಥರ ಹಿಂದುತ್ವದ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಬೋದು. ಅದನ್ನು ಬಿಟ್ಟು ರಾತ್ರಿ ಹೊತ್ತು ಈ ಥರ ಕೃತ್ಯಗಳನ್ನು ಮಾಡುವುದು ಸರಿಯಲ್ಲ.
ಇನ್ನು ಮುಂದೆ ಆದರೂ ತಾವುಗಳು ಈ ಥರ ಕೃತ್ಯವನ್ನು ಮಾಡಬಾರ್ದಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಮುಂದೆ ಆದರೂ ಯಾವುದೇ ಈ ಥರ ಕೃತ್ಯಗಳಾಗಲಿ ಅದಕ್ಕೆ ಯುವ ಮೋರ್ಚಾದವರು ಕಾರಣ, ಬಿಜೆಪಿಯವರು ಕಾರಣ ಅಂತ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದು ಇದು ಮಾಡಬಾರ್ದಂತ ನಾನು ನಿಮ್ಮಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತೆ ಅದೇ ರೀತಿ ನೀವು ಮೊನ್ನೆ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿದ್ದೀರಿ ಹಿಂದುತ್ವವನ್ನು ನೀವು ಬಿಜೆಪಿಯವರೇನು ಗುತ್ತಿಗೆ ತಗೊಂಡಿಲ್ಲ ಅಂತ. ನಿಮ್ಮ ಪ್ರಕಾರ ಹಿಂದುತ್ವವನ್ನು ಬಿಜೆಪಿಯವರು ಗುತ್ತಿಗೆ ತಗೊಂಡಿಲ್ಲ ಅಂತ ಮಾತ್ರಕ್ಕೆ ನಿಮಗೂ ಹಿಂದುತ್ವ ಇದ್ದರೆ ನೀವು ಹಿಂದುತ್ವದ ಕೆಲಸನ ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳಲಿಲ್ಲ. ಅದನ್ನು ಬಿಟ್ಟು ಯಾರು ಕಾರ್ಯಕರ್ತರು ಹಿಂದುತ್ವಕ್ಕಾಗಿ ಶ್ರಮಿಸ್ತಾ ಇದ್ದಾರೆ, ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ಹಗಲು ಶ್ರಮಿಸಿ ಬಂಟಿಂಗ್ಸ್ ಅನ್ನು ಕಟ್ಟಿರ್ತಾರೆ, ಅದನ್ನು ಕಿತ್ತೆಸೆಯುವುದು, ಇಲ್ಲ ಸಲ್ಲದ ಆರೋಪ ಮಾಡುವುದು, ಮಾಡಿದ ತಪ್ಪನ್ನು ಬೇರೆಯವ್ರ ಮೇಲೆ ಗೂಬೆ ಕೂರಿಸುವುದು, ಇಂಥ ಕೆಲಸಗಳನ್ನು ಇಲ್ಲಿಗೆ ನಿಲ್ಲಿಸಬೇಕು. ನೀವು ನಿಮ್ಮ ಬಿರ್ನಾಣಿ ವಲಯದಲ್ಲಿ ನೀವು ಮಾಡ್ತಾ ಇರೋದು ನಿಜವಾಗ್ಲೂ ನಾವು ಬಿಜೆಪಿ ಕಾರ್ಯಕರ್ತರು ಇದನ್ನು ಖಂಡಿಸ್ತೇವೆ. ಮತ್ತು ಈ ನಿಮ್ಮ ಯುವ ಮೋರ್ಚಾ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ನಿಮ್ಮ ತಪ್ಪುಗಳನ್ನು ಮಾಡ್ತಾ ನೆಕ್ಸ್ಟ್ ನಾಳೆ ಇನ್ನೇನಾದರೂ ತಪ್ಪು ಮಾಡಿದ್ರೆ ಅದು ಯುವ ಮೋರ್ಚಾದವರು ಮಾಡಿದ್ದು ಅಂತ ಹೇಳೋದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಮತ್ತೆ ಅಲ್ಲಿ ನೀವೇನೋ ಧ್ವಜಸಿ ಅದನ್ನು ತೆರವುಗೊಳಿಸೋದೆಲ್ಲ ಮಾಡಬೇಡಿ. ನಿಮ್ಮ ಈ ನಾಟಕದ ಕೆಲಸಗಳು ಈಗ ಆಲ್ರೆಡಿ ಬಿರ್ನಾಡಿ ಜನತೆಗೆ ಗೊತ್ತಾಗಿದೆ. ನೀವು ಇವಾಗಲೇ ನೋಡಿದ್ದೀರಾ, ಮೊನ್ನೆ ನಡೆದ ಹಿಂದೂ ಸಂಗಮದಲ್ಲಿ ಅಲ್ಲಿ ಸೇರಿರೋದ ಜನರೇ ಅದಕ್ಕೆ ಸಾಕ್ಷಿ. ನೀವು ಈ ಥರ ಕೆಲಸಗಳನ್ನು ಮಾಡ್ತಾ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಅಲ್ಲಿನ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಆಗ ಶಾಸಕರುಗಳು ಕೂಡ ಇಂತಹ ಕೃತ್ಯ ಮಾಡ್ತಾ ಇರುವಂಥ ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸ್ವಲ್ಪ ತಿಳಿ ಹೇಳಬೇಕು ಹಿಂದುತ್ವದ ಬಗ್ಗೆ. ಇನ್ನು ಮುಂದೆ ಆದರೂ ಈ ಥರ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರೆ ನಾವು ಯುವ ಮೋರ್ಚಾದವರು ವಿರಾಜಪೇಟೆ ಮಂಡಳ ವತಿಯಿಂದ ತೀವ್ರ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಇನ್ನು ಮುಂದೆ ಆದರೂ ಕೂಡ ನೀವು ಈ ಥರ ಕೆಲಸಗಳಲ್ಲಿ ನಿಮ್ಮ ಶಾಸಕರು, ಕಾಂಗ್ರೆಸ್ ಶಾಸಕರು ಮೊನ್ನೆ ಏನೋ ಹೇಳಿಕೆ ಕೊಟ್ಟಿದ್ದೀರಾ, ಅವರ ಪರವಾಗಿ ಹೇಳಿಕೆ ಕೊಟ್ಟಂತಿತ್ತು, ಅದೇನೋ ಬಿಜೆಪಿ ಕಾರ್ಯಕರ್ತರು ಮಾಡಿದ್ದು ಅಂತ. ಅದನ್ನು ನಾವು ಆ ಶಾಸಕರ ಹೇಳಿಕೆಯನ್ನು ಕೂಡ ಖಂಡಿಸ್ತೇವೆ. ಇನ್ನು ಮುಂದೆ ನೀವು ಈ ಥರ ನಿಮ್ಮ ಕಾರ್ಯಕರ್ತರು ಈ ಥರ ಕೆಲಸವನ್ನು ಮಾಡದಿರೋ ಥರ ನೋಡಿಕೊಳ್ಬೇಕಂತ ನಾವು ಬಿಜೆಪಿ ವಿರಾಜಪೇಟೆ ಮಂಡಳ ಯುವ ಮೋರ್ಚಾ ವತಿಯಿಂದ ಕೇಳಿಕೊಳ್ತೇವೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.